ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಹಿಂಗಂದರೆ, ವಿಮಾನ ಮತ್ತೆ ನಿಗೂಢ ಪತನ ಎಲ್ಲಾಯಿತು? ಅದು ಮಹಾರಾಷ್ಟ್ರದಲ್ಲಾಯಿತು. ಹಿಂದೆ ಒಂದು ಗುಜರಾತ್ನಲ್ಲಾಗಿತ್ತು. ಇವಾಗ ಇಲ್ಲಿ ಒಂದು ಪತನ ಆಯಿತು. ಇವಾಗ ಆಗಿರ್ತಕ್ಕಂಥದ್ದು ಅಧಿಕಾರದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಸೇರಿ ಅವ್ರ ಜೊತೆ 5 ಜನ ಸುಟ್ಟು ಭಸ್ಮ ಆದರು. ಅಜಿತ್ ಪವಾರ್ ಜೊತೆಗೆ 5 ಜನ ಜೊತೆಗೆ ಸುಟ್ಟು ಭಸ್ಮ ಆದರು. ಯಾವುದು ಇದು ಕಾರಣ? ಯಾರು ಕಾರಣ ಇದಕ್ಕೆ ಯಾರು ಉತ್ತರ ಹುಡುಕ್ತಾರೆ ಗೊತ್ತಿಲ್ಲ. ಯಾಕೆ ಹೇಳಿ? ಸರ್ಕಾರ ಇರೋದೇ ಹಂಗೆ, ಉತ್ತರ ಹುಡುಕಿ ಕೆಲಸ ಎಲ್ಲ ಇಲ್ಲ. ಯಾವ ಸರ್ಕಾರ ಆಗಿರಲಿ, BJP ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಇದಕ್ಕೇನು ಉತ್ತರ ಹುಡ್ಕಂಗಿಲ್ಲ. ಹೋದ ಇದ್ದವನು ಇದ್ದ, ಇಷ್ಟೇ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಏನಪ್ಪ ಹಂಗಂದರೆ, ಇವತ್ತು ನಮ್ಮ ಸನ್ಮಾನ್ಯ ಶ್ರೀ 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 ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೂಢ ಹಗರಣ ಕೇಸು ಬಿ ರಿಪೋರ್ಟ್ ಹಾಕ್ಸ್ಕೊಂಬಿಟ್ಟು ಏನೂ ಇಲ್ಲ. ಅವರು ಕ್ಲೀನ್ ಚಿಟ್ಟು, ಅವ್ರು ತಪ್ಪೇ ಮಾಡಲಿಲ್ಲ. 14 ಸೈಟು ಗೌರ್ಮೆಂಟಿಗೆ ವಾಪಸ್ ಕೊಟ್ಟರು ಅವರು ತಪ್ಪೇ ಮಾಡಿಲ್ಲ ಹಂಗಂತ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅದು ಯಾವ ರೀತಿ ಲೆಕ್ಕನೋ, ಅದೇನು ಕಾನೂನು ದೇವ್ರಿಗೆ ಗೊತ್ತು. ಅದು ನಾವು ಓದಿಲ್ಲ ಕಾನೂನೀಗ. ಆದರೆ ಅದನ್ನೀಗ ತಿಳ್ಕೊಂಡವ್ರಾದ್ರೂ ಅದನ್ನು ಸರಿಯಾದ ರೀತಿಯಾಗಿ ಅದನ್ನೀಗ ವ್ಯಾಖ್ಯಾನ ಮಾಡಲಿಲ್ಲ. ನಿಜವಾಗ ಅದ್ರ ಬಗ್ಗೆ ನನಗೆ ಅಷ್ಟು ಇದಾಗಲಿಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು ಇವರು, ನಮ್ಮ ಯಾರು ನಮ್ಮ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯನವರು ಇನ್ನೊಂದು ಏನು ಹೇಳವ್ರೆ ಅಂದರೆ, ರಾಜ್ಯಪಾಲರಿಂದಲೇ ಸರ್ಕಾರಕ್ಕೆ ಅಪಮಾನ ಅಂತ. ರಾಜ್ಯಪಾಲರು ಸರ್ಕಾರಕ್ಕೆ ಅಪಮಾನ ಹೆಂಗೆ ಮಾಡ್ತಾರೆ? ಹೆಂಗೆ? ಸರ್ಕಾರ ನಡೆಸೋದು ಯಾರು? ರಾಜ್ಯಪಾಲರ ಸಿದ್ದರಾಮಯ್ಯವರ? ರಾಜ್ಯಪಾಲರು ಏನು ಯಾವುದೋ ಒಂದು ಫಂಕ್ಷನ್ ಕರಿತೀರಾ, ಅವರು ಒಂದಷ್ಟು ಭಾಷಣ ಮಾಡ್ತಾರೆ. ಭಾಷಣ ಬಿಗಿದ್ಬಿಟ್ಟು ಹೋಗಿ ಅವರು ರಾಜ್ಯಭವನದಲ್ಲಿ ಕೂತ್ಕೋತಾರೆ. ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರಲ್ಲ, ಹಂಗೆ ಸರ್ಕಾರದ ಅಧೀನದಲ್ಲಿ ಒಂದಷ್ಟು ಜನ ಇವರು ಕಾರ್ಯದರ್ಶಿಗಳು, ಕಮಿಷನರು, ಅವರು ಆಳು ಮುಳು ಕಸಕಡ್ಡಿ ಅಂತ ಇದ್ದಾರಾ? ನಿಮ್ಮ ಕಡೆಯಿಂದ ಅನ್ಯಾಯ ಮಾಡಿಬಿಟ್ಟು ನೀವು ಕರ್ಕೊಂಬಂದು ಅವ್ರನ್ನೀಗ ಕರ್ಕೊಂಡು ಹೆಂಗೆ ಡೋಲು ಇದರಿಂದ ಕರ್ಕೊಂಬಂದ್ರಂತೆ. ನಮ್ಮ ಆರ್ ಅಶೋಕ ಚೆನ್ನಾಗಿ ಹೇಳ್ತಾರೆ, ಬ್ಯಾಂಡ್ ಬಾರಿಸ್ಕೊಂಡು ಕರ್ಕೊಂಡು ಬಂದ್ರಿ, ಕರ್ಕೊಂಡು ಹೋಗುವಾಗ ಅವ್ರನ್ನೀಗ ಜಗಳ ಮಾಡಿ ಕಳಿಸ್ಬಿಟ್ರಿ ಹಿಂಗಂತ. ಮತ್ತು ಅವರು ಜಗಳ ಮಾಡಿ ಕಳಿಸ್ತವ್ರನ್ನೀಗ ಪಟ್ಟಿ ಮಾಡಿ ಆರ್ ಅಶೋಕ್ ಅವರು ಲೀಸ್ಟ್ ಮಾಡಿ ಎಲ್ಲ ಹೇಳಿದ್ರು ಇದುವರೆಗೂ ಅವ್ರಿಗೆ ಯಾವುದೇ ಆದ ಆ್ಯಕ್ಷನ್ ಆಗಲಿಲ್ಲ. ಯಾರೋ BK ಹರಿಪ್ರಸಾದು ಮತ್ತು ಈ ಕಡೆ ಯಾರೋ ಕಾನೂನು ಮಂತ್ರಿ HK ಪಾಟೀಲ್ ಅವರು ಮತ್ತು ಯಾರೋ ಇನ್ನೂ 4-5 ಜನ MLAಗಳು ಎಲ್ಲರೂ ಯಾರ್ಯಾರು ರಾಜ್ಯಪಾಲರ ಮುಂದೆ ಹೋಗಿ ಕುಣಿದವ್ರನ್ನೆಲ್ಲ ಲೀಸ್ಟು ಅದನ್ನ TV ಇದೆ. TV ಬಂದಿರತಕ್ಕಂಥದ್ದು, ಅದು ಕಾನೂನುಬದ್ಧವಾಗಿ ಮಾಡಿ ಅಂತ ಕೇಳಿದ್ರು ಪಾಪ ಅಶೋಕ್ ಅವರು. ಇದನ್ನೀಗ ಮಾಡಬೇಕಲ್ಲ ಅವರು ಅಧ್ಯಕ್ಷರು ಅದನ್ನೀಗ ಪೆಂಡಿಂಗ್ ಇಟ್ಕೊಂಡವ್ರೆ. ಯಾಕೆ ಇಟ್ಕೊಂಡವ್ರೆ ಗೊತ್ತಿಲ್ಲ. ಇವರು ಯಾಕೆ ಸುಮ್ಮನೆ ಅವರೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಹೇಳವ್ರೆ, ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಇವರು ಸುಮ್ಮನೆ ಅವರೇ. ಯಾವಾಗ ಮಾಡ್ತೀನಿ ಅಂತ ಹೇಳಿಲ್ಲ. ಅದೇನು ಮಾಡೋದಕ್ಕೆ ಏನಾಗಿದೆ ಅಡ್ಡಿ ಆತಂಕಗಳು? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೂಢ ಹಗರಣ ರಿಪೋರ್ಟ್ ಹಾಕ್ಸ್ಕೊಂಬಿಟ್ರು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸದನದಲ್ಲಿ ಲೋಕಭವನ, RSS ಕಚೇರಿ ಟೆಲಿಫೋನ್ ಕದ್ದಾಲಿಕೆ ಗದ್ದಲ. ಯಾರು ಹೇಳಿರೋದು? ಇದು ಪ್ರಿಯಾಂಕರ್ಗೆ ಮತ್ತು HK ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. HK ಪಾಟೀಲ್ ಅವ್ರಿಗೆ ಕಾನೂನು ಮಂತ್ರಿ ಯಾವುದರಲ್ಲಿ, ನಮ್ಮ ರಾಜ್ಯದಲ್ಲಿ. ಅವರು ಪ್ರಿಯಾಂಕ ಖರ್ಗೆ IT-BT ಮಂತ್ರಿ. ಇವರು ಫೋನ್ ಕದ್ದಾಲಿಕೆ ವಿಷಯನೀಗ ಮಾತಾಡಿದ್ದಾರೆ ಅಂದರೆ ಪ್ರೂಫ್ ಕೊಡಬೇಕಲ್ವ? ಅದನ್ನೀಗ CBIಗೋ ಇದಕ್ಕೋ ವಹಿಸ್ಬೇಕಲ್ವ? ವಹಿಸ್ಬಿಟ್ಟು ಮಾಡಿ. ಯಾರು ಬೇಡ ಹಂಗಂತಾರೆ? ಆವಾಗ ಜನರುಗಳಿಗೆ ನೀವು ನಡ್ಕೊಳ್ತಾ ಇರೋದು ಸರಿಯಾದ ರೀತಿ ಇದೆ ಹಂಗಂತ ಇದಾಯ್ತದೆ. ಬರೀ ಗಾಳೀಲಿ ಗುಂಡೊಡೆಯೋದು. ಗಾಳೀಲಿ ಗುಂಡೊಡೆದ್ರೆ ಏನಾಯ್ತದೆ? ಯಾರಿಗೂ ಬೀಳಲ್ಲ. ಅದು ಸುಮ್ಮನೆ ಮೇಲೆ ಹೋಗುತ್ತೆ, ಡಿಮಾರ್ ಅನ್ನತ್ತೆ ಅಷ್ಟೇ. ಮತ್ತು ಅದು ಸದ್ದು ಗದ್ದಲಗಳಾಗಿ
ಸುಮ್ಮನೆ ಎಲ್ಲರೂ ತಟಸ್ಥಾಗ್ಬಿಡ್ಬೇಕು, ಆ ಥರ ಗುಂಡು ಇವೆಲ್ಲ. ಅರ್ಥ ಆಯ್ತಾ? ಹಾಂ, ಹೆಂಗೆ ಏನು ಮಾತಾಡ್ದು ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಕೊನೆ ವಿಷಯ ಯಾವುದು ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್, ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ವಿಷಯ. ಪಾಪ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಟ್ಕೊಟ್ಟಿದ್ರು. ಕನಸು ಈಗ 26 ಹೋದ ಇದರಲ್ಲೇ ಇತ್ತು, ಯಾವುದೋ 25ರಲ್ಲೇ ಇತ್ತು. 25 ಮುಗಿದೋಯ್ತು, ಈಗ 26 ಬಂದ್ಬಿಡ್ತು. 26 ಬಂದೂ ಪಾಪ ಇವ್ರಿಗೆ ಯೋಗ ಇಲ್ಲ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಅಕ್ಟೋಬರ್ನಲ್ಲಿ ಏನೋ ನಮ್ಮ ಇವರು ಕೆ ಎನ್ ರಾಜಣ್ಣವ್ರು ಹೇಳಿದರು, ಏನಂತ, ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಅಕ್ಟೋಬರ್ ಆಯಿತು, ಸೆಪ್ಟೆಂಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಜನವರಿ ಆಯಿತು. ಯಾವ ಕ್ರಾಂತಿನೂ ಇಲ್ಲ, ಯಾವ ವಾಂತಿನೂ ಇಲ್ಲ. ವಾಂತಿ ಆಗೋದಕ್ಕೆ ಏನಿದೆ ಹೇಳಿ ಸ್ವಾಮಿ? ಹೆಂಗೆ ಹೇಳೋದು ಇವ್ರಿಗೆ? ಏನೆಲ್ಲ ಆಗಿದೆ ಇವತ್ತಿನ ದಿವಸ ಪರಿಸ್ಥಿತಿ ಅಂತ ನಾವು ಏನು ಹೇಳೋಂಗಿಲ್ಲ. ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ, ರಾಹುಲ್ ಗಾಂಧಿಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಫಾರಿನ್ ಟ್ರಿಪ್ಪಲ್ಲೇ ಇದ್ದಾರೆ. ಮತ್ತು ಫಾರಿನ್ ಟ್ರಿಪ್ಪಲ್ಲಿ ಇಲ್ಲಿ ಬಂದರೆ ದೇಶದಲ್ಲೆಲ್ಲ ಸುತ್ತಾಡಿಕೊಂಡು ನಮ್ಮ ದೇಶಕ್ಕೆ ಏನೇನು ಬೇಕೋ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ಗಾಗಲಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗಾಗಲಿ ಟೈಮ್ ಕೊಡೋಷ್ಟು ಟೈಮ್ ಇಲ್ಲ. ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ. ಲೆಕ್ಕ ಹಾಕ್ಕೊಳ್ರಿ ಇನ್ನೆಷ್ಟು ಬ್ಯುಸಿಯಾಗಿರ್ತಾರೆ, ಎಷ್ಟು ಕೆಲಸ ಇರ್ಬೋದು ಅವ್ರಿಗೆ ಹೆಂಗಂತ. ನೆಕ್ಸ್ಟು ಇದೇ ತಿಂಗಳು, ಬರೋ ತಿಂಗಳಲ್ಲಿ ಇಲ್ಲಿ ಸ್ಟೇಟ್ದು ಹಣಕಾಸು ಮಂಡನೆ ಆಗುತ್ತೆ. ಆವಾಗಲೂ ಇವ್ರಿಗೆ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ. ಹಣಕಾಸು ಮಂಡನೆ ಆಳು ಮೂಳು ಕಸ ಕಡ್ಡಿ ಅಂದ್ಕೊಂಡು ಅದೊಂದು 2 ತಿಂಗಳು ತುಂಬುತ್ತೆ. ಚರ್ಚೆಗಳು ಆಳು ಮೂಳು ಎಲ್ಲ 2 ತಿಂಗಳಲ್ಲಿ ಇಲ್ಲ. ನೆಕ್ಸ್ಟು ಅಲ್ಲಿ ಶುರುವಾಗುತ್ತೆ, ಎಲ್ಲಿ? ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲೊಂದು ತಿಂಗಳಾಗುತ್ತೆ. ನೆಕ್ಸ್ಟು 3 ತಿಂಗಳು 4 ತಿಂಗಳವರೆಗೂ ನಮ್ಮ ಡಿ ಕೆ ಶಿವಕುಮಾರ್ ನಂಗೆ ಮುಖ್ಯಮಂತ್ರಿ ಬೇಕು ಅಂತ ಕೇಳೋಂಗೇ ಇಲ್ಲ. ಹಂಗಾಗೋಯ್ತು ಈಗ. ಅಷ್ಟೊತ್ತಿಗೆ ನಮ್ಮ ಸಿದ್ದರಾಮಯ್ಯವರು 8.5 ವರ್ಷ ಮಾಡ್ತೀನಿ ಅಂತ ಅಂದ್ಕೊಂಡು ಕುಣಿತಾರೆ. ಇನ್ನು ನಂದೇ ನೋಡಿ ಈಗ ಹೈಯೆಸ್ಟು ಅಂತ ಎಲ್ಲರಿಗೂ ರೇಗ್ಸಕ್ಕೆ ಬೇಕಲ್ಲ ಮುಖ್ಯಮಂತ್ರಿಗೆ. ನಾನು ಮುಖ್ಯಮಂತ್ರಿ ಎಷ್ಟು ವರ್ಷ ಇದ್ದೆ ಅಂತ. ಮುಖ್ಯಮಂತ್ರಿಯಾಗಿ ನಾನೇನು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಲ್ಲ ಮುಖ್ಯ, ಎಷ್ಟು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ ಅನ್ನೋದು ಬೇಕಾಗಿದೆ ಅವ್ರಿಗೆ. ಅದಕ್ಕೆ ತಕ್ಕಂತೆ ಅವರು ಇದನ್ನು ಮಾಡ್ತಾವ್ರೆ. ಡಿ ಕೆ ಶಿವಕುಮಾರ್ಗೆ ಈ 28ರವರೆಗೂ ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ. ಆ ಯೋಗದ ಬಗ್ಗೆ ಹೇಳ್ದಂಥ, ಭವಿಷ್ಯ ಹೇಳ್ದಂಥ ಇವರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಈಗ ಅವ್ರಿಗೆ ಕೇಳಬೇಕು ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಏನು ಸಾರ್ ನೀವೆಲ್ಲ ಹೇಳಿದ್ದು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹುಚ್ಚೆಬ್ಬಿ ಕುಣಿಸ್ಬಿಟ್ರು, ಹಿಂಗೆಲ್ಲ ಮಾಡಿದ್ರಲ್ಲ ಅಂತ ಅವ್ರನ್ನೇ ಹೋಗಿ ಕೇಳಬೇಕು. ಈಗ ಪ್ರಶ್ನೆ ಮಾಡಬೇಕು. ಯಾರನ್ನ? ಇವ್ರನ್ನ, ಜ್ಯೋತಿಷಿಗಳು ಹೇಳಿದಂಥ ಭವಿಷ್ಯ ಎಲ್ಲ ಕಡೆಯೂ ಇದಾಗ್ಬಿಟ್ಟಿದ್ರೆ, ಸತ್ಯ ಆಗ್ಬಿಟ್ಟಿದ್ರೆ ಈ ದೇಶದಲ್ಲಿ ಬಡವರೇ ಇರ್ತಾ ಇರಲಿಲ್ಲ. ಬಡವರೇ ನಿರ್ಮೂಲ ಮಾಡ್ಬೋದಾಗಿತ್ತು. ಯಾಕೆಂದರೆ ಒಬ್ಬ ಜ್ಯೋತಿಷ್ಯ ಕೇಳ್ತಾನೆ, ಅವನು ಒಬ್ಬ ಇದನ್ನು ಹೇಳ್ತಾನೆ. ಯಾಕೆಂದರೆ ಅವನೇ ದೇವರಾಗಬೇಕಾಗತ್ತೆ, ಅವನೇ ಇದನ್ನು ಮಾಡಬೇಕು, ಆಶೀರ್ವಾದ ಮಾಡಬೇಕು. ಹಂಗಾಗಿ ಏನಾಗಿರೋದು ಅಂತಂದರೆ ಬಡವರೇ ಇರ್ತಾ ಇರಲಿಲ್ಲ. ಅದರಿಂದ ಭವಿಷ್ಯ ಕೇಳಬೇಡಿ. ಭವಿಷ್ಯ ಕೇಳೋದಕ್ಕಿಂತ ಹೆಚ್ಚಾಗಿ ದುಡಿಮೆ ಮಾಡಿ ಶ್ರಮದಿಂದ ನಿಮಗೆ ಸಾಧ್ಯ ಅಂತ ನಾನು ಹೇಳ್ತೀನಿ. ನಾನು ಡಿ ಕೆ ಶಿವಕುಮಾರ್ಗೂ ಅಷ್ಟೇ, ಭವಿಷ್ಯಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆ 140 ಜನ ಇವರು ಇರಬೇಕಾಗಿತ್ತು, MLAಗಳು. ಗರ್ಜು ಅಂತ ಒಂದು ತಾಕತ್ತಿರೋನು ಬೇಕಾಯಿತು. ನಿಮ್ಮ ಹತ್ರ ಎಲ್ಲ ಟುಸ್ ಪಟಾಕಿಗಳೇ ಇರೋದು. ನಿಮ್ಮ ಟುಸ್ ಪಟಾಕಿಗಳು ಈ ಕಡೆ ಏನು ಮಾಡ್ತೀರಾ ನೀವು? ನಾವು ಟುಸ್ ಪಟಾಕಿಗಳಾರಾಗಲಿ ಪಾಪ ಅವ್ರು ಮಾತಾಡೋಕ್ಕೂ ಬಿಡಲಿಲ್ಲ ನೀವು. ಯಾರು ಮಾತಾಡಬೇಡಿ, ಎಲ್ಲ ನಾನೇನು ನೋಡ್ಕೊತೀನಿ ಕಡೆಗೆ ನೋಡ್ಕೊಂಡ್ರಲ್ವ ನೀವೇ? ಅಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಈ ವಿಡಿಯೋನಿಗೆ ಅವ್ರಿಗೆ ತಲುಪೋರ್ಗೂ ಒಂಚೂರು ಕಳಿಸಿ, ಏನು ಮಾಡಿದ್ರು, ಏನು ತಪ್ಪು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಭವಿಷ್ಯ ಬಂದು ಗ್ರಹಗತಿಗಳು ಲೆಕ್ಕಾಚಾರ ಎಲ್ಲ ಗಣಿತದಲ್ಲಿದೆ. ಆ ಗಣಿತನಿಗೆ ಹಾಕುವಂಥವ್ರು ಬೇಕು. ಗಣಿತನಿಗೆ ಹಾಕಿದ್ರೆ ನೀನು ಇಷ್ಟು ಗಂಟೆಗೆ ಇಂಥ ಕೆಲಸ ಮಾಡ್ತೀಯ ಅಂತ ಬರಿಬೋದು. ಅಷ್ಟು ತಾಕತ್ತಿದೆ ಅದಕ್ಕೆ, ಆ ಗಣಿತಕ್ಕೆ. ಅದನ್ನು ಬರೆಯೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಅವನು ಜ್ಯೋತಿಷ್ಯ ಕಲಿತಾನೆ ಅಂತ ಗೊತ್ತಿಲ್ಲ. ನಂಗೆ ಜ್ಯೋತಿಷ್ಯ ಗೊತ್ತು ಅಂತ ಹೇಳಲೇಬೇಡ್ದವನು. ಅರ್ಥ ಆಯ್ತಾ?
ಇಷ್ಟೇಳಿ ನಾನು ಇವತ್ತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ನನ್ನ ವಿಡಿಯೋನೀಗ ಶೇರ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.